ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಸುಬ್ಬು, ನಿನ್ನ ಜೋತ್ ಮುಖ ನೋಡಿದ್ರೆ ನಿನ್ನ ಪ್ರೀತಿಲಿ ಏನೂ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಕಾಣಿಸುತ್ತೆ. ನಾನು ಏನೇನೋ ಪ್ರಯತ್ನ ಪಡ್ತಾ ಇದ್ದೀನಿ ಯಜಮಾನ್ರೆ, ಆದರೆ ಮೇಡಮ್ಮು ನನ್ನನ್ನು ನೋಡಿದ್ರೇ ಸಿಟ್ಟು ಮಾಡ್ಕೋತಾರೆ, ನನ್ನ ಮುಖ ನೋಡಿದ್ರೇ ಉರಿತಾರೆ. ಮೇಡಮ್ ಯಾಕೆ ಹೀಗೆ ಆಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಲೈ, ಮೊದಲು ಆ ಮೇಡಮ್ ಅಂತ ಕರೆಯೋದನ್ನ ನಿಲ್ಲಿಸೋ. ಲಕ್ಷಣವಾಗಿ ಶ್ರಾವಣಿ ಅಂತ ಕರಿ. ಸಂಬಂಧಗಳು ಚೇಂಜ್ ಆದಮೇಲೆ ಸಂಬೋಧನೆಯೂ ಚೇಂಜ್ ಆಗಬೇಕು. ನೀನು ಶ್ರಾವಣಿ ಅಂತ ಕರೆದ್ರೆ ನಿನ್ನ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾನು ಹಾಗೆ ಕರೆಯೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ ಯಜಮಾನ್ರೆ, ಆದರೆ ಏನೋ ಒಂಥರ ಭಯ. ಪ್ರೀತಿಸೋರ್ ಗುಂಡಿಗೆ ಗಟ್ಟಿಯಾಗಿರ್ಬೇಕು ಕಣೋ. ಯಾಕೆಂದ್ರೆ ಪ್ರೀತಿಸೋರ್ನ ಅದೇ ಗುಂಡಿಗೆಲ್ಲಿ ಇಟ್ಕೊಂಡು ಕಾಪಾಡ್ಕೋಬೇಕು. ಪ್ರೀತಿಸೋರು ಹೆದರ್ಬಾರ್ದು, ಮೊದಲು ಆ ಭಯ ಬಿಡು. ಇದೇ ನನ್ನ ಮೊದಲನೇ ಪಾಠ. ಆದರೆ ಈ ಪಾಠದಲ್ಲೇ ನಾನು ವೀಕ್ ಆಗಿಬಿಡ್ತೀನಿ ಯಜಮಾನ್ರೆ. ಸರಿಪಡಿಸ್ಕೋತೀನಿ ಯಜಮಾನ್ರೆ, ಸರಿಪಡಿಸ್ಕೋತೀನಿ. ಸರಿ, ಈಗ ಶ್ರಾವಣಿ ಎಲ್ಲಿದ್ದಾಳೆ? ಅವರು ಪಾರ್ಲರ್ಗೆ ಅಂತ ಹೋಗಿದ್ದಾರೆ. ಸರಿ, ನನ್ನನ್ನು ಕರ್ಕೊಂಡು ಹೋಗು ಪಾರ್ಲರ್. ನೀವು ಪಾರ್ಲರ್ಗೆ ಬರ್ತೀರಾ? ಹಾಗಂದ್ರೆ ನಾನು ಪೊಲೀಸ್ ಸೆಕ್ಯೂರಿಟಿಗೆ ಬಾಡಿಗಾರ್ಡ್ಗೆಲ್ಲ ಇನ್ಫಾರ್ಮ್ ಮಾಡ್ಬಿಡ್ತೀನಿ ಯಜಮಾನ್ರೆ. ಬರೀ ಪೊಲೀಸ್ನವ್ರಿಗೆ ಹೇಳ್ಬೇಡ, ಮಿಲಿಟ್ರಿಗೆ ಹೇಳ್ಬಿಡು, ಮೀಡಿಯಾಗೆ ಹೇಳ್ಬಿಡು. ಲೈ, ನಾನು ಹೋಗ್ತಾ ಇರೋದು ಪರ್ಸನಲ್ ಕೆಲಸಕ್ಕೆ, ದೇಶ ಕಾಯಕ್ಕೆ ಹೋಗ್ತಾ ಇದ್ದೀನಿ. ನಾನು ನನ್ನ ಅಳಿಯನಿಗೆ ಪ್ರೀತಿನ ಗೆಲ್ಸೋಕೆ ಹೋಗ್ತಾ ಇರೋದು. ಇದಕ್ಕೆಲ್ಲ ಸೆಕ್ಯೂರಿಟಿ ಯಾಕೆ ಬೇಕು? ನಾವಿಬ್ಬರೇ ಹೋಗೋಣ. ಇಬ್ಬರೇ ಹೋದರೆ ಸುಮ್ಮನೆ ಜನ ಸೇರ್ತಾರೆ ಯಜಮಾನ್ರೆ, ಪ್ರಾಬ್ಲಮ್ ಆಗುತ್ತೆ. ನಾನು ವೀರೇಂದ್ರ ಸರ್ದೇಸಾಯಿ ಆಗಿ ಬಂದರೆ ಜನ ಸೇರ್ತಾರೆ, ಆಗ ನಾನು ಬರಲ್ವೇ? ನನಗೆ ಅರ್ಥನೇ ಆಗ್ತಿಲ್ಲ ನೀವೇನು ಹೇಳ್ತಿದ್ದೀರ ಅಂತ. ಒಂದು ನಿಮಿಷ ಇರು, ಬರ್ತೀನಿ. ಯಜಮಾನ್ರೆ, ಹೆಂಗದೀನಿ ಅಳಿಮಯ್ಯ? ಚೆನ್ನಾಗಿ ಕಾಣ್ತಿದ್ದೀನೇನಾ? ಹಾಳು ಚಲೋ ಕಾಣಕತ್ತೀರಿ ನೋಡ್ರಿ ಮಾವಯ್ಯ. ಆದ್ರೂ ಯಾಕೆ ಈ ವೇಷ? ವೇಷ ಅಲ್ಲ, ಅಳಿಮಯ್ಯನಿಗೋಸ್ಕರ ವೀರು ಎತ್ತಿರೋ ವಿಶೇಷವಾದ ಅವತಾರ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಿ ಯಜಮಾನ್ರೆ. ಈ ವೇಷದಲ್ಲಿ ನಾನು ನಿನ್ನ ಜೊತೆ ಸುತ್ತಾಡ್ತಾ ಇದ್ರೆ ಯಾರಿಗಾರು ಗೊತ್ತಾಗತ್ತೇನಾ? ಖಂಡಿತ ಗೊತ್ತಾಗಲ್ಲ. ನಾನೇ ಒಂದ್ಸಲ ದಿಗ್ಭ್ರಮೆ ಆಗ್ಬಿಟ್ಟೆ. ಯಾರಿಗೂ ಗೊತ್ತಾಗಲ್ಲ ಅನ್ನೋದಕ್ಕಿಂತ ಶ್ರಾವಣಿಗೆ ಗೊತ್ತಾಗಬಾರ್ದು. ಅವ್ರಿಗಂತೂ 100% ಗೊತ್ತಾಗಲ್ಲ. ನೀವೇ ಹೇಳೋ ತನಕ ಯಾರಿಗೂ ಗೊತ್ತಾಗಲ್ಲ ಯಜಮಾನ್ರೆ. ಸರಿ, ಹಂಗಾದ್ರೆ ಶ್ರಾವಣಿ ಇರೋ ಜಾಗ ನಾನು ಕರ್ಕೊಂಡು ಹೋಗು. ಸರಿ ಯಜಮಾನ್ರೆ, ಬನ್ನಿ. ಬೇಡ ಬೇಡ, ಮೇನ್ ಡೋರಿಂದ ಬೇಡ, ಮನೇಲಿ ಎಲ್ರಿಗೂ ಗೊತ್ತಾಗತ್ತೆ. ಹಿಂದೆ ಬಾಗ್ಲಿಂದ ಹೋಗೋಣ. ಆಯ್ತು, ಕಾರಲ್ಲಿಗೆ ತಂದ್ಬಿಡ್ಲಾ? ಅಯ್ಯೋ, ಕಾರ್ ಬೇಡ ಕಣೋ, ಬೈಕಲ್ಲೇ ಹೋಗೋಣ. ಬೈಕಲ್ಲಿ ನಾವಿಬ್ರಾ? ಯಾಕಪ್ಪ, ನಿನ್ನ ಹೆಂಡತಿ ಮಾತ್ರ ಬೈಕಲ್ಲಿ ಕೂತ್ಕೋಬೇಕಾ? ನಮ್ಮನ್ನು ಕೂರಿಸ್ಕೊಳ್ಳಲ್ವಾ? ಖಂಡಿತ ಇಲ್ಲ ಯಜಮಾನ್ರೆ. ಹನುಮನ್ ಹೆಗಲ್ ಮೇಲೆ ರಾಮ ಹೆಂಗೋ, ಸುಬ್ಬು ಬೈಕಲ್ಲಿ ನೀವು ಕೂತ್ಕೊಂಡ್ರೆ ಚಂದ ಯಜಮಾನ್ರೆ. ಬನ್ನಿ ಹೋಗೋಣ. ಹಂಗಿರ್ಬೇಕು, ಬಾ. ಶ್ರಾವಣಿ ಸುಬ್ರಹ್ಮಣ್ಯ.